जन्माद्यस्य श्रुतिसंयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ನಿನ್ನೆ ದಿವಸ ಪೂರ್ವಾರ್ಧದಲ್ಲಿ ಬರುವಂತಹ ಆಖ್ಯಾನವನ್ನ ಯಥಾಮತಿಯಾಗಿ ನಾವು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ದಶಮಸ್ಕಂದದ ಉತ್ತರಾರ್ಧದಲ್ಲಿ ಈ ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಏನಿದ್ದಾರಲ್ಲ ಜರಾಸಂಧನ ಮಕ್ಕಳು, ಅವರು ಕಂಸನ ಹೆಂಡಂದರು. ಯಾವಾಗ ಕೃಷ್ಣ ಪರಮಾತ್ಮ ತಮ್ಮ ಗಂಡನನ್ನ ಸಂಹಾರ ಮಾಡಿದನೋ ಅಪ್ಪನ ಮನೆಗೆ ಹೋಗಿ, ಅಂದ್ರೆ ತವ್ರ ಮನೆಗೆ ಹೋಗಿ ಅಪ್ಪನ ಮುಂದೆ ಎಲ್ಲ ವಿಷಯವನ್ನ ಹೇಳಿದ್ದಾರೆ. ನಿನ್ನ ಅಳಿಯನನ್ನ ಕೊಂದಾಕಿದ್ದಾನೆ. ಯಾರು ಕೊಂದಾಕಿದ್ದು? ಕೃಷ್ಣ ಅಂತ ಯಾವಾಗ ಹೇಳಿದ್ರೋ ಆ ವೃತ್ತಾಂತವನ್ನ ಕೇಳಿರುವಂತಹ ಜರಾಸಂಧನಿಗೆ ಭಾರೀ ಸಿಟ್ಟು ಬಂದಿದೆ. ಸಿಟ್ಟು ಬಂದು ಆಯಾದವಿ ಅಂದ್ರ ಆ ಯಾದವರ ಕುಲವನ್ನೇ, ಪೃಥ್ವಿಯನ್ನೇ ಪೂರ್ಣವಾಗಿ ಖಾಲಿ ಮಾಡಿ ನಾಶ ಮಾಡಿ ಕೈ ಬಿಡ್ತೇನೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡಿದ್ದಾನೆ. ಪ್ರತಿಜ್ಞಾ ಮಾಗಧಸ್ಯ ಚ ಅಂತ ಹೇಳ್ತಾರೆ. ಮಗಧ ದೇಶಾಧಿಪತಿಯಾಗಿರುವಂಥವನು ಜರಾಸಂಧ ಸಮಾನೀತ ಸೈನ್ಯಸ್ಯ ಬಹುಶೋ ವದಃ. ಭಗವಂತನಿಗೂ ಬೇಕಾಗಿರೋದು ಅದೇ. ಯಾಕೆ? ಭಗವಂತ ಅವತಾರ ಮಾಡಿರೋದೇ ಭೂಭಾರೋ ತರಣಾಯ ಚ. ಪ್ರತಿ ಸತಿ ಎಲ್ಲಿ ಹುಡ್ಕೊಳ್ಳೋದು? ಇವನ ಅಕಸ್ಮಾತ್ ಆಗಿ ಸಿಕ್ಕಿದ್ದಾನೆ, ಅವನಿಂದ ಎಲ್ಲರನ್ನ ಕರೆಸಬೇಕು. ಆ ಜರಾಸಂಧನನ್ನ ಮಾತ್ರ ಬಿಟ್ಟು ಎಲ್ಲರನ್ನ ಸಂಹಾರ ಮಾಡಿ ಕಳಿಸಬೇಕು. ಆದ್ರೆ ಎಲ್ಲವನ್ನ ಕೃಷ್ಣನ ಕಥೆಯನ್ನ ಇಲ್ಲಿ ವರ್ಣನೆ ಮಾಡ್ತಾರೆ. ಮುಂದೆ ಶೃಗಾಲ ವಾಸುದೇವನನ್ನ ಸಂಹಾರ ಮಾಡ್ತಾರೆ ಕೃಷ್ಣ ಪರಮಾತ್ಮ. ಅಂದ್ರೆ ಅವನು ಪೌಂಡ್ರಕ ವಾಸುದೇವ ಅಂತ ಪ್ರಖ್ಯಾತಿ ಅವನ ಹೆಸರು. ನಾನೇ ದೇವರು, ನಾನೇ ಕೃಷ್ಣ ಅಂತಿರ್ತಾನ. ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವ. ಅಂತಹ ಶೃಗಾಲ ವಾಸುದೇವನನ್ನ ಸಂಹಾರ ಮಾಡುತ್ತಾರೆ. ಗೋಮಂತಾರೋಹಣಂ ಪ್ರೋಕ್ತಂ ಶೃಗಾಲಸ್ಯ ವಧಸ್ಮೃತಃ. ಆಮೇಲೆ ಪರ್ವತಾರೋಹಣ, ಗೋಮಂತ ಪರ್ವತವನ್ನ ಆರೋಹಣ ಮಾಡ್ತಾರೆ. ಅಲ್ಲಿ ಗರುಡ ದೇವರು ಬಂದು ಸ್ತೋತ್ರವನ್ನ ಮಾಡ್ತಾರೆ. ಬಲಿಯ ಅಪಹಾರ ಮಾಡಿದಂತಹ ಕಿರೀಟ, ಗರುಡ ದೇವರು ಬಲಿಯನ್ನ ಗೆದ್ದು ಕೃಷ್ಣನಿಗೆ ಅದನ್ನ ಸಮರ್ಪಣೆ ಮಾಡಿದ್ದನ್ನ ಕಾಣ್ತೀವಿ. ಇವತ್ತಿಗೂ ಆ ಪರ್ವತ ಇದೆ. ಅದನ್ನ ವ್ಯಾಖ್ಯಾನದಲ್ಲಿ ಸತ್ಯಧರ್ಮ ತೀರ್ಥರು ಭಾಗವತದ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಚಲುವ ನಾರಾಯಣ ಸ್ವಾಮಿ ಅಂತ ಅವನನ್ನ ಕರೀತಾರೆ. ಬಹಳ ಪ್ರಖ್ಯಾತವಾದಂತಹ ದೇವಸ್ಥಾನ. ಆ ಚಲುವ ನಾರಾಯಣ ಇದೇ ಕೃಷ್ಣ ಪರಮಾತ್ಮನ ಒಂದು ರೂಪ. ಕೃಷ್ಣ ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಆ ಕೃಷ್ಣ ಪರಮಾತ್ಮ ಆ ಗರುಡ ದೇವರು ಬಲಿಯನ್ನ ಗೆದ್ದು ಕೃಷ್ಣ ಪರಮಾತ್ಮನಿಗೆ ಆ ಕಿರೀಟವನ್ನ ಸಮರ್ಪಣೆ ಮಾಡಿ ನೋಡ್ತಾರೆ. ಇದಾದ ಮೇಲೆ ಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಗೋವಂತ ಪರ್ವತದಲ್ಲಿ ಇದ್ದು ಆ ಜರಾಸಂಧನ ಆ ಅವನೇನ್ ಮಾಡ್ತಾನೆ, ಹೆಂಗೂ ಬೆಟ್ಟದಲ್ಲಿದ್ದಾರವರು, ಏನಾದ್ರೂ ಮಾಡಿ ಆ ಬೆಟ್ಟಕ್ಕೆ ಮುತ್ತಿಗೆಯನ್ನ ಹಾಕ್ತಾರೆ. ಮುತ್ತಿಗೆಯನ್ನ ಹಾಕಿದ್ದಷ್ಟೇ ಅಲ್ಲದೆ ಹೆಂಗೂ ಕೆಳಗಿಲ್ಲ, ಅವ್ರ ಮೇಲೆ ಇದ್ದಾರೆ. ಉರಿ ಹಚ್ಚಿಬಿಡೋಣ, ಸುತ್ತಲೂ ಉರಿಯನ್ನ ಹಚ್ತಾರೆ, ಬೆಂಕಿ ಹಚ್ತಾರೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಗೋಮಂತದಾಹನಂ ಪ್ರೋಕ್ತಂ ಮಧುರಾಗಮನಂ ಸ್ಮೃತಂ. ಪೂರ್ಣ ಬೆಂಕಿ ಹಚ್ತಾರೆ. ಅಂದ್ರೆ ಕೃಷ್ಣ ಪರಮಾತ್ಮ ಬಲರಾಮ ಅಲ್ಲೇ ಸತ್ತು ಹೋಗ್ಲಿ ಅಂತ ಹೇಳಿ. ಆಗ ಅಲ್ಲಿಂದ ಜಿಗಿದು ಭಗವಂತ ಮತ್ತು ಬಲರಾಮ ದೇವರು ಮಧುರಾ ಪಟ್ಟಣಕ್ಕೆ ಬರ್ತಾರೆ. ನಂತರ ದ್ವಾರಾವತಿ ಪಟ್ಟಣವನ್ನ ನಿರ್ಮಾಣ ಮಾಡಿ ಅಲ್ಲಿ ತಮ್ಮ ಯಾದವರನ್ನೆಲ್ಲ ಸ್ಥಾಪನೆಯನ್ನ ಮಾಡ್ತಾನೆ ಭಗವಂತ. ಮುಂದೆ ಇವನಿಗೆ ಸಿಟ್ಟು, ಜರಾಸಂಧನಿಗೆ ತನ್ನ ಅಳಿಯನನ್ನ ಕೊಂದಾಕಿದ್ದಾನೆ. ಏನಾದ್ರೂ ಮಾಡಿ ಯಾವುದೋ ಒಂದು ನೆವದಿಂದಾದ್ರೂ ಪರವಾಗಿಲ್ಲ ಆ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ನಾನಾ ವಿಧವಾದ ಉಪಾಯಗಳನ್ನ ಮಾಡ್ತಾನೆ. ಆಮೇಲೆ ಕಾಲಯವನ ಅಂತ ಒಬ್ಬನಿದ್ದಾನೆ. ಆ ಕಾಲಯವನನ್ನ ಅವನ ಕಥೆಯನ್ನ ಹೇಳಬೇಕು ಅಂದ್ರೆ ಒಂದ್ ದಿವಸ ಬೇಕು. ಅಷ್ಟೆಲ್ಲಾ ವಿಸ್ತಾರವಾಗಿರುವಂಥದ್ದು ಆ ಕಾಲಯವನನ ಕಥೆ.
ಕಾಲಯವನ ಕೃಷ್ಣ ಪರಮಾತ್ಮನನ್ನು ಸಂಹಾರ ಮಾಡಬೇಕು ಅಂತ ಬೆನ್ನತ್ತಿ ಬರ್ತಾನೆ. ಗುಹಾ ಪ್ರವೇಶವನ್ನು ಮಾಡ್ತಾನೆ ಭಗವಂತ. ಕಾರಣ ಅಲ್ಲಿ ತನ್ನ ಭಕ್ತನಾಗಿ ಮಲಗಿರುವಂತಹ ಮುಚುಕುಂದನನ್ನು ಉದ್ಧಾರ ಮಾಡಬೇಕಾಗಿದೆ. ಅದನ್ನೆಲ್ಲ ಹೇಳ್ತಾರೆ. ಗುಹಾ ಪ್ರವೇಶ ಕೃಷ್ಣಸ್ಯ ಯವನಸ್ಯ ವದಸ್ತದ ಮುಚುಕುಂದ ಸ್ತುತಿ ಪ್ರೋಕ್ತ ದ್ವಾರಕಾ ಗಮನಂ ಸ್ಮೃತಂ. ದೇವತೆಗಳಿಗೆ ವಿಶಿಷ್ಟವಾದ ರೀತಿಯಲ್ಲಿ ಸಹಾಯ ಮಾಡದಂಥವನು ಮುಚುಕುಂದ. ನಿಂಗೇನ್ ಬೇಕಪ್ಪ? ಮೋಕ್ಷವೊಂದು ಬಿಟ್ಟು ಎಲ್ಲಾ ದೇವತೆಗಳು ಹೇಳುವಂತಹ ಮಾತು, ಏನು ಬೇಕಾದ್ರೂ ಕೇಳು, ಮೋಕ್ಷ ಮಾತ್ರ ಕೇಳಬೇಡ. ಯಾಕೆ? ಮೋಕ್ಷ ಕೊಡೋದು ನಮ್ ಕೈಯಲ್ಲಿ ಇಲ್ಲ. ಬ್ರಹ್ಮದೇವರು ಹೇಳ್ತಾರೆ, ನಾ ಬೇಕಂದ್ರೆ ಕೊಡಿಸ್ತೀನಿ, ಬೇಕಂದ್ರೆ ಭಗವಂತನಿಗೆ ಹೇಳಿ. ಆದ್ರೆ ಕೊಡೋನು ಮೋಕ್ಷ ಮೇತೆ ಜನಾರ್ದನ. ಇಲ್ರಿ, ನಂಗೆ ಬಹಳ ಸುಸ್ತಾಗಿದೆ, ಇಷ್ಟೆಲ್ಲ ಯುದ್ಧ ಆಡಿದ್ದೀನಿ, ಸ್ವಲ್ಪ ಮಲ್ಕೊಳ್ಬೇಕು ನಾನು, ಯಾರು ನನ್ನ ಎಬ್ಬಿಸ್ಬಾರ್ದು, ಎಬ್ಬಿಸಿದ್ರೆ ನಾ ನೋಡಿ ಕೂಡಲೇ ಅವ್ರು ಸುಟ್ಟು ಭಸ್ಮ ಆಗಬೇಕು ಅಂತ ವರ ಕೇಳಿರ್ತಾನೆ. ಅದು ಭಗವಂತನಿಗೆ ಗೊತ್ತು. ಸರ್ವಜ್ಞ ಶಿಖಾಮಣಿ. ತಾನು ತನ್ನ ವಸ್ತ್ರವನ್ನ ಅವನ ಮೇಲೆ ಹಾಕ್ತಾನೆ. ಇವನು ಕಾಲಯವನ ಬಂದಿದ್ದೆ ಜೋರಾಗಿ ಒದಿತಾನೆ. ಇಲ್ಲಿ ಬಂದ್ ಮಲ್ಕೊಂಡಿಯಾ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅಂತ ತಿಳ್ಕೊಂಡು ಯಾವಾಗ ಅವನ್ ಕಣ್ ತೆಗಿತಾನೋ ಕಾಲಯವನ ಸುಟ್ಟು ಭಸ್ಮ ಆಗ್ತಾನೆ. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಆಮೇಲೆ ಕೃಷ್ಣ ಪರಮಾತ್ಮ ನನ್ನ ಸ್ತೋತ್ರ ಮಾಡ್ತಾನೆ. ಮುಚುಕುಂದ ಅನುಗ್ರಹ ಮಾಡ್ತಾನೆ ಮುಚುಕುಂದನಿಗೆ. ಮುಚುಕುಂದ ಪ್ರಸಾದಕಃ. ಮುಚುಕುಂದನಿಗೆ ಅನುಗ್ರಹ ಮಾಡ್ತಾನೆ. ಒಂದು ದ್ವಾರಕಾ ಪಟ್ಟಣಕ್ಕೆ ಹೋಗಿರುವಂಥದ್ದು ಅದೆಲ್ಲ ವರ್ಣನೆ ಮಾಡ್ತಾರೆ. ಮುಂದೆ ಎಲ್ಲ ಒಂದಂದೇ ಅವನು ಮಾಡಿರುವಂತಹ ಹಿಂಸೆ ತೊಂದರೆಗಳನ್ನೆಲ್ಲ ಭಗವಂತ ಬಿಡಿಸ್ತಾ ಹೋಗ್ತಾನೆ. ಕೊನೆಗೆ ಶಕ್ತಿಯಿಂದ ಆಗ್ಲಿಲ್ಲ ಅಂದ್ರೆ ಯುಕ್ತಿಯಿಂದ ಗೆಲ್ಲಬೇಕು ಅಂತ ಹೇಳಿ ಅವನೇನು ಮಾಡ್ತಾನೆ, ಜರಾಸಂಧ ರುಗ್ಮಿಗೆ ಹೇಳ್ತಾನೆ. ರುಕ್ಮಿಣೀ ದೇವಿಯ ಅಣ್ಣನಾಗಿರುವಂಥವನು ರುಕ್ಮಿ, ಅವನಿಗೆ ಹೇಳ್ತಾರೆ, ನೋಡು, ನಿನ್ನ ತಂಗಿಯನ್ನ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡೋಣ, ಕೃಷ್ಣ ಪರಮಾತ್ಮನಿಗೆ ಕೊಡೋದು ಬೇಡ. ಅದೆಲ್ಲ ಬಹಳ ವಿಸ್ತಾರವಾಗಿರುವಂತಹ ಕತೆ. ಅದನ್ನೆಲ್ಲ ಹೇಳ್ತಾರೆ. ರುಕ್ಮಿಣಿ ಹರಣಂ ರುಕ್ಮಿ ಮಾನವಂಗ ಪ್ರಕೀರ್ತಿತಃ. ಕೃಷ್ಣ ಪರಮಾತ್ಮ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಆ ರುಕ್ಮಿಣಿಯನ್ನ. ಪತ್ರವನ್ನ ಬರೆದಿರ್ತಾಳೆ, ಪ್ರೇಮ ಪತ್ರವನ್ನ ರುಕ್ಮಿಣೀ ದೇವಿ. ಅದರ ಪ್ರಕಾರ ಬಂದು ಕರೆದುಕೊಂಡು ಹೋಗ್ತಾನೆ ಅಪಹಾರ ಮಾಡಿಕೊಂಡು. ರುಕ್ಮಿಗೆ ಸಿಟ್ಟು, ತನ್ನ ತಂಗಿಯನ್ನ ಅಪಹಾರ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಯುದ್ಧ ಮಾಡ್ತಾನೆ ಅವನ ಜೊತೆಗೆ. ಯುದ್ಧ ಮಾಡಿ ಇನ್ನೇನು ಸಂಹಾರ ಮಾಡಬೇಕು ಅಂತ ಹೊರಡ್ತಾನೆ ಭಗವಂತ ಸರ್ವಜ್ಞ ಶಿಖಾಮಣಿ. ಲೋಕದ ರೀತಿಯಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ನಾಟಕ ಮಾಡ್ತಾರೆ. ಭಗವಂತ ಕೊಲ್ಲಿಕ್ಕೆ ಹೋಗಿರ್ತಾನೆ ನೋಡೋರ್ ದೃಷ್ಟಿಯಿಂದ. ಆ ಮನಸ್ಸು ಗೊತ್ತು ರುಕ್ಮಿಣೀ ದೇವಿಗೆ, ಲಕ್ಷ್ಮೀ ದೇವಿಗೆ, ಬೇಡ, ಲೋಕದಲ್ಲಿ ಕೆಟ್ಟ ಹೆಸರು ಬರ್ತದೆ, ಮದುವೆ ಸಂದರ್ಭದಲ್ಲಿ ಭಾವಮೈದ್ ನನ್ನ ಕೊಂದ ಹಾಕ್ದ ಅಂತ ಕೆಟ್ಟ ಹೆಸರು ಬರ್ತದೆ, ಅದು ಹಂಗಾಗೋದು ಬೇಡ ಅಂತ ಹೇಳಿದ್ದಕ್ಕೆ ಅರ್ಧ ಮುಂಡನ ಮಾಡಿ ಅವನಿಗೆ ಮಾನಭಂಗ ಮಾಡಿ ಅವನನ್ನ ಕಳಿಸ್ತಾರೆ. ಅದು ಒಂಥರ ಅವಮರ್ಯಾದಿ ಮಾಡಿ ಭಗವಂತ ಅವನನ್ನ ಕಳಿಸ್ತಾನೆ. ಮುಂದೆ ಜಾಂಬವತಿಯೊಡನೆ ಯುದ್ಧ ಆಗುವಂಥದ್ದು ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಸತ್ಯಭಾಮಾದೇವಿಯೊಡನೆ ಆಗಿರುವಂಥದ್ದು ಸಮಂತಕ ಮಣಿ. ನಾವು ಗಣಪತಿ ಹಬ್ಬದ ದಿವಸ ಕತೆ ಕೇಳ್ತೀವಲ್ಲ, ಅದೆಲ್ಲವನ್ನ ಇಲ್ಲಿ ಕೇಳುವಂಥದ್ದು. ಭದ್ರಾನಿ ಜಾಂಬವತ್ಯ ವಿವಾಹಶ್ಚ ಸತ್ರಾಜಿತ್ಯ ತಥೈವಚ. ಸತ್ರಾರ್ಜಿತನ ಮಗಳಾಗಿರುವಂತಹ ಸತ್ಯಭಾಮಾದೇವಿ ಲಕ್ಷ್ಮಿಯ ಒಂದು ರೂಪ, ಅವಳನ್ನು ವಿವಾಹ ಮಾಡ್ಕೊಂತಾನೆ ಭಗವಂತ. ಆಮೇಲೆ ಅಷ್ಟಮಹಿಷಿಯರು ಭದ್ರ, ನೀಲ, ಮಿತ್ರವೃಂದ, ಲಕ್ಷಣ ಇವರನ್ನೆಲ್ಲ ವಿವಾಹ ಮಾಡಿಕೊಂಡಿರುವಂಥದ್ದು. ನರಕಾಸುರ, ನರಕ ಚತುರ್ದಶಿ ದಿವಸ ಕಥೆಯನ್ನ ಕೇಳ್ತೀವಿ. ನರಕಾಸುರನ ಸಂಹಾರ ಮಾಡಿರುವಂತಹ ಕತೆ ಬರ್ತದೆ ಇದೇ ದಶಮಸ್ಕಂದದಲ್ಲಿ. ರಾಜಕನ್ಯೆಯರನ್ನೆಲ್ಲ ರಕ್ಷಣೆ ಮಾಡ್ತಾನೆ ಭಗವಂತ. ಅದು ಭಗವಂತನ ವೈಶಿಷ್ಟ್ಯತೆ. ಅದನ್ನಿಲ್ಲಿ ಹೇಳ್ತಾರೆ. ಸ್ವರ್ಗಸ್ಯ ನರಕಸ್ಯ ಸಂಹಾರ ಕನ್ಯಾನಾಂ ದರ್ಶನಂ ಸ್ಮೃತಂ. ಆ ಎಲ್ಲ ಕನ್ಯೆಯರನ್ನ ಆ ನರಕ ಅಸುರನ ಒಂದು ಹಿಡಿತದಿಂದ ರಕ್ಷಣೆ ಮಾಡ್ತಾನೆ ಭಗವಂತ. ಸತ್ಯಭಾಮಾದೇವಿಯರ ಸಹಿತ ಸ್ವರ್ಗಕ್ಕೆ ಹೋಗಿ ದೇವತೆಗಳನ್ನೆಲ್ಲ ಪರಾಜಯ ಮಾಡಿ, ಬ್ರಹ್ಮಾದಿ ದೇವತೆಗಳೇ ಭಗವಂತನ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈ ದೇವತೆಗಳೇನ್ ಮಾಡ್ಲಿಕ್ಕೆ ಸಾಧ್ಯ? ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಬರ್ತಾನೆ, ದ್ವಾರಕೆಗೆ ತೆಗೆದುಕೊಂಡು ಬಂದು ಅಲ್ಲಿ ಸ್ಥಾಪನೆಯನ್ನ ಮಾಡ್ತಾನೆ. ಇದೆಲ್ಲರ ವರ್ಣನೆ ಇದೆ. ಸ್ವರ್ಗಸ್ಯ ದರ್ಶನಂ ಪ್ರೋಕ್ತಂ ದೇವಾನಂಚ ಪರಾಜಯ ಪಾರಿಜಾತಸ್ಯ ಹರಣಂ ದ್ವಾರಕಾ ಗಮನಂ ಸ್ಮೃತಂ. ಸತ್ಯಭಾಮಾದೇವಿಯ
ಒಂದು ಮಹಾಮಹಿಮೆ, ರುಕ್ಮಿಣೀ ದೇವಿಯ ಮಹಾಮಹಿಮೆ. ಇಲ್ಲಿ ನಾವು ಕಾಣುವಂಥದ್ದು 16,000 ಜನರನ್ನ ವಿವಾಹ ಮಾಡಿಕೊಳ್ತಾನೆ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ, ಷೋಡಶಸ್ತ್ರಾಸ್ತ್ರ ಸ್ತ್ರೀ ವಿವಾಹಶ್ಚ ಪ್ರದ್ಯುಮ್ನಂ ಜನನಂ ತಥಾ. ಮುಂದೆ ಪ್ರದ್ಯುಮ್ನ ರುಕ್ಮಿಣೀ ದೇವಿಯಲ್ಲಿ ಜನಿಸಿರುವಂಥದ್ದು, ಪೌಂಡ್ರಕ ವಾಸುದೇವನನ್ನ ಹಾಗೆ ಕಾಶಿರಾಜನನ್ನ ಸಂಹಾರ ಮಾಡಿದಂತಹ ಎಲ್ಲ ಕಥೆ ಈ ನಮ್ಮ ದಶಮಸ್ಕಂದದಲ್ಲಿ ಬರುವಂಥದ್ದು. ಪೌಂಡ್ರಕಸ್ಯ ವದಃ ಪ್ರೋಕ್ತಃ ಕಾಶಿ ಸಂದೀಪನಂ ತಥಾ. ಮುಂದೆ ರುಕ್ಮಿಣೀ ದೇವಿ ಮತ್ತು ಕೃಷ್ಣ ಪರಮಾತ್ಮ ದೇವರ ಪ್ರೇಮ ಕಲಹ, ನಾರದರ ಆಗಮನ, ಅಲ್ಲಿ ವಿಶ್ವರೂಪದ ದರ್ಶನ, ಇದೆಲ್ಲವನ್ನು ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಧರ್ಮರಾಜನಿಗೆ ನಾರದರ ಸಲಹೆಯಂತೆ ದೊಡ್ಡದಾಗಿರುವಂತಹ ಯಜ್ಞ ಮಾಡಬೇಕು, ಯಾಗ ಮಾಡಬೇಕು, ಅಶ್ವಮೇಧ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೊರಡ್ತಾರೆ. ಮಾಡಬೇಕು ಅಂದ್ರೆ ಕೃಷ್ಣ ಪರಮಾತ್ಮನ ಅನುಜ್ಞೆಯನ್ನ ಪಡೆದು ಯಾಗವನ್ನ ಪ್ರಾರಂಭ ಮಾಡ್ತಾರೆ ಭೀಮಸೇನ್ ದೇವರು. ಮತ್ತು ಕೃಷ್ಣ ಪರಮಾತ್ಮನ ಸಮಕ್ಷರದಲ್ಲಿ ಜರಾಸಂಧನನ್ನ ಸಂಹಾರ ಮಾಡಿಸ್ತಾನೆ ಭಗವಂತ. ಭೀಮಸೇನ್ ದೇವರ ಕೈಯಿಂದ ಎಲ್ಲ ತಾ ಮಾಡೋದಷ್ಟೇ ಅಲ್ಲ, ತನ್ನ ಭಕ್ತನಾಗಿರುವಂತಹ ಜೀವೋತ್ತಮರಾದಂತಹ ಭೀಮಸೇನ್ ದೇವರ ಕೈಯಿಂದ ಭಗವಂತ ಆ ಜರಾಸಂಧನನ್ನು ಸಂಹಾರ ಮಾಡಿಸ್ತಾನೆ. ಅದನ್ನ ಇಲ್ಲಿ ಹೇಳ್ತಾರೆ, ರಾಜಸೂಯ ಸಮಾರಂಭೋ ಜರಾಸಂಧ ವಧಸ್ತದ. ರಾಜಸೂಯ ಸಮಾಪ್ತಿ, ರಾಜಸೂಯವನ್ನ ಸಮಾಪ್ತಿಯಾಗುವಂಥದ್ದು. ಆ ಸಂದರ್ಭದಲ್ಲಿ ಧೃತರಾಷ್ಟ್ರ ಧರ್ಮರಾಜನನ್ನ, ದುರ್ಯೋಧನ ಬಹಳ ಜಾಣ, ಕಲಿ. ದುರ್ಯೋಧನ ಅಂದ್ರೆ ಬೇರೆ ಅಲ್ಲ, ಕಲಿ. ದ್ಯೂತವನ್ನ ಆಡಬೇಕು ಅಂತ ಹೇಳಿ ತಮ್ಮ ಅಪ್ಪನ ಕೈಯಲ್ಲಿ ಹೇಳಿಸ್ತಾನೆ. ಎಲ್ಲರೂ ಒಂದೊಂದು ಪ್ರತಿಜ್ಞೆ ಮಾಡಿರ್ತಾರೆ. ಹಂಗೆ ಧರ್ಮರಾಜ ದ್ಯೂತಕ್ಕೆ ಯಾರಾದ್ರೂ ಕರೆದ್ರೆ ಇಲ್ಲ ಅಂತ ಅನ್ನೋದಿಲ್ಲ. ದುರ್ಯೋಧನ ಕರೀತಾನೆ, ಅಂದ್ರೆ ಅವರ ಅಪ್ಪನ ಹತ್ರ ಕರೆಸ್ತಾನೆ. ಆ ಸಂದರ್ಭದಲ್ಲಿ ಇಬ್ಬರಿಗೂ ದ್ಯೂತ ಆಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಕರೆದವನ್ ಯಾರು? ಧೃತರಾಷ್ಟ್ರ. ಅವನು ಆಡಬೇಕು ದ್ಯೂತವನ್ನ, ಅವನು ಆಡೋದಿಲ್ಲ. ಯಾರಾಡ್ತಾರೆ? ಶಕುನಿ ಆಡ್ತಾನೆ. ಹಂಗೆ ಧರ್ಮರಾಜ ತಾ ಆಡೋದಿಲ್ಲ, ಭೀಮಸೇನ್ ದೇವರು ಆಡ್ಲಿ ಅಂತ ಕೊಟ್ಬಿಟ್ಟಿದ್ರೆ, ಅಥವಾ ಕೃಷ್ಣ ಪರಮಾತ್ಮ ಆಡ್ಲಿ ನನ್ನ ಪರವಾಗಿ ಅಂತ ಆಗ್ಬಿಟ್ಟಿದ್ರೆ ಮಹಾಭಾರತ ಯುದ್ಧವೇ ಆಗ್ತಿರ್ಲಿಲ್ಲ. ಆದ್ರೆ ದೇವರ ಇಚ್ಛೆ ದುಷ್ಟರ ಸಂಹಾರ ಆಗಬೇಕು ಅಂತ ಹೇಳಿ ಧರ್ಮರಾಜ ಆ ಲೆತ್ತವನ್ನ ಆಡಿರುವಂಥದ್ದು, ದ್ಯೂತವನ್ನ. ದ್ಯೂತದಲ್ಲಿ ನಮಗೆಲ್ಲ ತಿಳಿದಿರೋ ಹಾಗೆ ಸೋಲ್ತಾರೆ ಪಾಂಡವರು, ವನವಾಸಕ್ಕೆ ಹೋಗ್ತಾರೆ. ವನವಾಸ ಪಾಂಡವಾನಾಂ ಸಾಲ್ವಯುದ್ಧ ಮತಃ ಪರಂ. ಅಲ್ಲಿ ವನವಾಸವನ್ನ ಮಾಡುವಂಥದ್ದು. ಸಾಲ್ವ ಕೃಷ್ಣ ಪರಮಾತ್ಮನ ಜೊತೆಗೆ ಯುದ್ಧ ಆಡಿ ಆ ದ್ವಾರಕೆಗೆ ಬಂದಿರ್ತಾನೆ. ಬಲರಾಮ ದೇವರ ಮಹಾತ್ಮೆ, ಬಲರಾಮ ದೇವರಿಂದ ವಿವಿಧನ ವಧೆ, ಇವೆಲ್ಲವೂ ವರ್ಣನೆ ಮಾಡುವಂಥದ್ದು. ಬಲರಾಮ ದೇವರು ಜಲಕ್ರೀಡೆಗೆ ಯಮುನಾದೇವಿ ಹತ್ರ ಹೋಗಿರ್ತಾರೆ, ನದಿಗೆ ಸ್ನಾನ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ ಯಮುನಾದೇವಿ ಕಾಣಿಸೋದಿಲ್ಲ. ಆ ನದಿ ಕಾಣದೇ ಇದ್ದಿದ್ದಕ್ಕೆ ಅವ್ರು ಏನು ಮಾಡ್ತಾರೆ ಅಂದ್ರೆ, ತನ್ನ ಕೈಯಲ್ಲಿರುವಂತಹ ಲಾಂಗಲದಿಂದ ಎಳಿತಾರೆ, ಹಾಕಿ ಬಂದ್ಬಿಡ್ತು ನದಿ. ಅದನ್ನೆಲ್ಲ ಹೇಳ್ತಾರೆ. ಯಮುನಾಕರ್ಷಣಂ ಪ್ರೋಕ್ತಂ ಕುರುಪುರ್ಯ ಪ್ರಕರ್ಷಣಂ. ಅಂತಹ ನೇಗಿಲು, ಲಾಂಗಲ ಅಂದ್ರೆ ನೇಗಿಲು, ಅದರಿಂದ ಎಳೆದಿರುವಂತಹದ್ದು. ಜಾಂಬವತಿಯ ಮಗನಾಗಿರುವಂತಹ ಸಾಂಬ ಲಕ್ಷಣಾದೇವಿಯನ್ನ ಸ್ವಯಂವರ ಮಂಟಪದಿಂದ ಅಪಹಾರ ಮಾಡಿ ದ್ವಾರಕೆಗೆ ಬರ್ತಿರುವಂತಹದ್ದು, ಅವನನ್ನ ಬಂಧಿಸಿರುವಂತಹದ್ದು. ತಮ್ಮ ಹಲಾಯುಧವನ್ನ ತೆಗೆದುಕೊಂಡು ಹಸ್ತಿನಾವತಿಯ ಬುನಾದಿಗೆ ಹಾಕಿ ಸೆಳಿತಾ ಇರುವಂಥದ್ದು. ಕೌರವರು ಲಕ್ಷಣ ಸಾಂಬರನ್ನ ತಂದೊಪ್ಪಿಸಿರುವಂಥದ್ದು, ಮದುವೆ ಮಾಡಿ ಕ್ಷಮೆ ಕೇಳಿಕೊಂಡಿರುವಂಥದ್ದು. ಇದೆಲ್ಲ ಬಹಳ ವಿಸ್ತಾರವಾಗಿರುವಂತಹ ಕತೆ. ಅದನ್ನೆಲ್ಲವನ್ನೂ ಸಾರ ಸಂಗ್ರಹ ಮಾಡಿ ವಾದರಾಜ ಸ್ವಾಮಿಗಳು ಹೇಳ್ತಾರೆ. ತತಸ್ಸಾಂಬ ವಿವಾಹಶ್ಚ ಶ್ರುತದೇವ ಪ್ರಸನ್ನತಾ. ಕೃಷ್ಣ ಪರಮಾತ್ಮ ಶ್ರುತದೇವನ ಆತಿಥ್ಯವನ್ನ ಸ್ವೀಕಾರ ಮಾಡಿ ಸಂತೋಷಪಟ್ಟಿರುವಂಥದ್ದು. ವೃಕಾಸುರನ ವಧೆ, ಶ್ರುತಿಗೀತ ಅಂತ ಇದೆ, ಬಹಳ ಸುಂದರವಾಗಿರುವಂಥದ್ದು. ಅದರ ವರ್ಣನೆ, ಕೌರವರೆಲ್ಲರ ವಧೆ, ಎಲ್ಲರನ್ನ ಸಂಹಾರ ಮಾಡುತ್ತಾರೆ ಪಾಂಡವರು ಕೌರವರನ್ನ. ಧರ್ಮರಾಜ ಮತ್ತೆ ಸಾಮ್ರಾಜ್ಯವನ್ನ ಕಟ್ಟಿ ಆಳುವಂಥದ್ದು, ಅದರ ವರ್ಣನೆ. ಕೃಷ್ಣ ಪರಮಾತ್ಮನ ಸಖನಾಗಿರುವಂತಹ ಸುಧಾಮನ ಚರಿತ್ರೆ. ಒಂದು ಹಿಡಿ ಔಲಕ್ಕಿಯನ್ನ ಸಮರ್ಪಣೆ ಮಾಡಿದಂತಹ ಸುಧಾಮ ಭಗವಂತನ ವಿಶೇಷ ಕೃಪಾನುಗ್ರಹವನ್ನು ಪಡೆದಂಥವನು, ಅದರ ವರ್ಣನೆ ಇದೆ.
ಸುಧಾಮದ್ವಿಜ ಮಾಹಾತ್ಮ್ಯಂ ಅಶ್ವಮೇಧ ಸಮುನ್ನತಾಹ. ಮುಂದೆ ಕೃಷ್ಣ ಪರಮಾತ್ಮ ಅಶ್ವಮೇಧ ಯಾಗವನ್ನ ಮಾಡಿರುವಂಥದ್ದು ವೈಕುಂಠದಿಂದ, ಅಂದ್ರೆ ಅನಂತಾಸನ ಬ್ರಾಹ್ಮಣನ 8 ಜನ ಪುತ್ರರನ್ನ ತಂದು ವಿಪ್ರರಿಗೆ ಒಪ್ಪಿಸ್ತಾನೆ. ಇದು ಬಹಳ ವಿಸ್ತಾರವಾದ ಕಥೆ. ಅರ್ಜುನ ಯಾಗ ಮಾಡ್ತಿರ್ತಾನೆ, ಭಗವಂತ ಮಾಡೋ ಸಂದರ್ಭದಲ್ಲಿ ಒಂದು ಭೂತ ಬಂದು ಆ ಮಕ್ಕಳನ್ನ ಎತ್ಕೊಂಡು ಹೋಗ್ತಿರ್ತದೆ, ಮೃತ್ಯು. ಅರ್ಜುನ ಹೇಳ್ತಾನೆ, ಇಲ್ಲ ಕೃಷ್ಣ ಪರಮಾತ್ಮನೇ ಬೇಕು ಅಂತ ಕೇಳ್ತಾನ ಅವನು, ಬಂದಿರುವಂತಹ ಬ್ರಾಹ್ಮಣ. ಆ ಸಂದರ್ಭದಲ್ಲಿ ಇಲ್ಲ, ನಾನೇ ಶಕ್ತಿ ಸಾಮರ್ಥ್ಯ ಉಳ್ಳಂಥವನು, ಧನುರ್ವಿದ್ಯಾದೊಳಗೆ ನನ್ ಮೀರಿಸೋರು ಯಾರಿಲ್ಲ, ದ್ರೋಣಾಚಾರ್ಯರ ಶಿಷ್ಯ ನಾನು, ಆ ಭೂತವನ್ನು ಓಡಿಸ್ತೀನಿ ಅಂತ ಪಾಪ ಬರ್ತಾನೆ, ಬಾಣದ ಮಳೆಯನ್ನೇ ಗರಿತಾನೆ. ಆದರೂ ಪ್ರಾಣ ಪಕ್ಷಿ ಹಾರು ಹೋಗಿರುವಂಥದ್ದು. ಜೀವವನ್ನ ಉಳಿಸ್ಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತಾನೆ. ಇಷ್ಟಾಗೋದ್ರೊಳಗೆ ಇದೆಲ್ಲ ಸುದ್ದಿ ಗೊತ್ತಾಗಿಬಿಡ್ತದೆ ಕೃಷ್ಣ ಪರಮಾತ್ಮನಿಗೆ. ಕೃಷ್ಣ ಪರಮಾತ್ಮ ಬಂದು ಅವನನ್ನ ತನ್ನ ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಲೋಕಾಲೋಕ ಪರ್ವತಗಳ ವರ್ಣನೆ ಇದೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದೆಲ್ಲ ದಾಟಿ ಭಗವಂತ ತನ್ನ ಅನಂತಾಸನಕ್ಕೆ ಕರೆದುಕೊಂಡು ಹೋಗಿ ಆ ಅರ್ಜುನನಿಗೆ ದಿವ್ಯವಾದ ಜ್ಞಾನೋಪದೇಶವನ್ನ ಮಾಡಿಸಿ, ಅರ್ಜುನ ಮೃತ್ಯುವನ್ನೇ ಗೆಲ್ತೀನಿ ಅಂತ ಹೊಂಟಿಯಲ್ಲಪ್ಪ ಅಂತ ಹೇಳಿ ಅವನಿಗೆ ತತ್ವೋಪದೇಶವನ್ನ ಮಾಡಿಸಿ, ಆ 8 ಜನ ಮಕ್ಕಳನ್ನ ಬ್ರಾಹ್ಮಣಶ್ಚ ಪುತ್ರಾಣ ಆದಾನಂಚ ಸ್ವಧಾಮತಃ ತನ್ನ ವೈಕುಂಠದಿಂದ ಭಗವಂತ ಅವನಿಗೆ ತಂದುಕೊಟ್ಟಿರುವಂಥದ್ದು. ಮುಂದೆ ಅಶ್ವಮೇಧ ಯಾಗವನ್ನು ಪೂರ್ಣ ಮಾಡಿ ಕೃಷ್ಣ ಪರಮಾತ್ಮ ಯಮುನೆಯಲ್ಲಿ ಅವಭೃತ ಸ್ನಾನವನ್ನ ಮಾಡ್ತಾನೆ. ಅದನ್ನೆಲ್ಲ ಹೇಳ್ತಾರೆ, ಪ್ರೋಕ್ತಾಚ ಅವಭೃತ ಸ್ನಾನಂ ದಂತ ವಕ್ರ ವಧಸ್ಮೃತಃ. ಮುಂದೆ ಆ ಅವಭೃತ ಸ್ನಾನ ಮಾಡಿ ದ್ವಾರಕೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ದಂತವಕ್ರ ಶಿಶುಪಾಲನ ವಧೆ ಹೇಳಿದ್ರು. ಆಮೇಲೆ ಇಲ್ಲಿ ದಂತವಕ್ರನ ಸಂಹಾರ ಆಗುವಂಥದ್ದು, 16,000 ಸ್ತ್ರೀಯರೊಡನೆ ವಿಹಾರ ಮಾಡಿರುವಂಥದ್ದು, ಗೃಹಸ್ಥ ಧರ್ಮವನ್ನ ಹೇಗೆ ಪಾಲನೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿರುವಂಥದ್ದು. ಕೃಷ್ಣ ಪರಮಾತ್ಮ ಪುತ್ರ ಪೌತ್ರರಿಂದ, ಮಕ್ಕಳು ಮೊಮ್ಮಕ್ಕಳಿಂದ ಒಂದಿಗೆ ವಿಶೇಷವಾಗಿ ವಿರಾಜನಾಗಿರುವಂತಹ ಕತೆ. ಇದೆಲ್ಲವೂ ನಮ್ಮ ದಶಮ ಸ್ಕಂದದಲ್ಲಿ ವರ್ಣನೆಯಾಗಿರುವಂಥದ್ದು. ಷೋಡಶ ಸ್ತ್ರೀ ವಿಹಾರಶ್ಚ ಪುತ್ರ ಪೌತ್ರ ಸಮುನ್ನತಿ 3,100 ದಶಮೇಸ್ಮಿನ್ ಪ್ರಕೀರ್ತಿತಾ. 10ನೇ ಸ್ಕಂದದಲ್ಲಿ ಒಟ್ಟು 103 ಅಧ್ಯಾಯಗಳಿಂದ ವಿಸ್ತೃತವಾಗಿರುವಂತಹ ಭಗವಂತನ ವಿಶೇಷ ಮಹಾತ್ಮೆಯನ್ನ, ಕೃಷ್ಣ ಪರಮಾತ್ಮನ ಮಹಾತ್ಮೆಯನ್ನ ಹೇಳಿ ಅಂತಾನೆ ಕೇಳದಂಥವನು ಪರೀಕ್ಷಿತ್ ಮಹಾರಾಜ. ಅದಕ್ಕೆ ದಶಮ ಸ್ಕಂದ 2 ಭಾಗದಲ್ಲಿ ಬಹಳ ವಿಸ್ತಾರವಾಗಿ ಆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನ ಭಗವಂತ ವೇದವ್ಯಾಸ ರೂಪದಿಂದ ರಚನೆಯನ್ನು ಮಾಡಿಕೊಟ್ಟಿದ್ದಾನೆ. ವಾದರಾಜ ಸ್ವಾಮಿಗಳು ಸಾರ ಸಂಗ್ರಹ ರೂಪವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.